ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಿರಣ್ಮಯಿ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಹರಿದ ಬಟ್ಟೆನ ಹೇಗೆ ಸರಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಮೇಯ್ನಾಗಿ ಬೇಕಾಗಿರೋದು ಈ ಟೇಪ್. ಇದು ಆಲ್ಮೋಸ್ಟ್ ಎಲ್ಲ ಟೈಲರಿಂಗ್ ಶಾಪ್ನಲ್ಲೇ ಸಿಗುತ್ತೆ. ನಿಮಗೇನಾದರೂ ಸಿಕ್ಕಿಲ್ಲ ಅಂದರೆ ಆನ್ಲೈನಲ್ಲೂ ಸಿಗುತ್ತೆ. ಇದರ ಹೆಸರು ರಿವಿಲ್ ಸಿವಿಲ್ ಟೇಪ್. ಇದು ಬಿಸಿ ಜೊತೆ ಸೇರಿದಾಗ ಗ್ಲೂ ಆಗಿ ಕನ್ವರ್ಟ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ಫ್ಯಾಬ್ರಿಕ್ಗೂ ನೀವು ಯೂಸ್ ಮಾಡಬಹುದು. ಇದು ಟ್ರಾನ್ಸ್ಪರೆಂಟ್ ಆಗಿ ಲೈಟ್ ವೇಟ್ನಲ್ಲಿ ಇರುತ್ತೆ. ಬನ್ನಿ ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ನೋಡ್ಕೊಂಬರೋಣ. ಇಲ್ಲಿ ನಾನು ಡೆಮೋಗೆ ಅಂತ ಒಂದು ಬಟ್ಟೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ನಿಮ್ಮ ಬಟ್ಟೆ ಎಷ್ಟು ಕಟ್ ಆಗಿದೆಯೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಅದೇ ಕಲರ್ನಲ್ಲಿ ಬಟ್ಟೆ ತಗೊಳ್ಬೇಕು. ಹಾಗೆ ರಿವಿಲ್ ಸಿವಿಲ್ ಟೇಪನ್ನು ಕಟ್ ಮಾಡ್ಕೊಳ್ಬೇಕು. ಟೇಪ್ನ ಸೈಜ್ ಬಟ್ಟೆ ಪೀಸ್ಗಿಂತ ಚಿಕ್ಕದಿರಬೇಕು. ನಾನಿಲ್ಲಿ ಸೇಮ್ ಸೈಜ್ನ 2 ಟೇಪ್ನ ಕಟ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಬಟ್ಟೆನ ಉಲ್ಟಾ ಮಾಡ್ಕೊಳ್ಳಿ. ಪ್ರಿಂಕಲ್ಸ್ ಏನಾದರೂ ಇದ್ದರೆ ಒಮ್ಮೆ ಐರನ್ ಮಾಡ್ಕೊಳ್ಳಿ. ನೀಟಾಗಿ ಬಟ್ಟೆ ಜೋಡಿಸಿ ಅದರ ಮೇಲೆ ಮೊದಲಿಗೆ ಟೇಪ್ನ ಇಡಿ. ನಂತರ ಕಟ್ ಮಾಡ್ಕೊಂಡು ಅದೇ ಕಲರ್ನ ಬಟ್ಟೆ ಪೀಸ್ನ ಇಡಿ. ಚೆನ್ನಾಗಿ ಬಿಸಿಯಾದ ಐರನ್ ಬಾಕ್ಸ್ನಿಂದ ಚೆನ್ನಾಗಿ ಹಿಂದೆ ಮುಂದೆ ಅಂತ ಉಜ್ಕೊಳ್ಳಿ. ಚೆನ್ನಾಗಾದಮೇಲೆ ಇದು ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಹೋಗಿದೆ ಅಂದರೆ ನಿಮ್ಗೆ ಗೊತ್ತೇ ಆಗಲ್ಲ ಇದು ಕಟ್ ಆಗಿದೆ ಅಂತ ಹೇಳಿ ಗೊತ್ತಾಗಲ್ಲ. ನಿಮಗೆ ಒಳಗಡೆ ಅಡಿನಲ್ಲಿ ಬಟ್ಟೆ ಇರೋದಕ್ಕೆ ಗೊತ್ತಾಗಿದೆ ಏನು ಇಟ್ಟಿದ್ದಾರೆ ಅಂತ, ಇಲ್ಲಾಂದರೆ ಗೊತ್ತೇ ಆಗಲ್ಲ. ಇದು ನಿಮಗೆ ತೋರ್ಸೋಕ್ಕೆ ಅಂಥೇಳಿ ಇನ್ನೂ 2 ಬಟ್ಟೆಗೆ ನಾನು ಟ್ರೈ ಮಾಡಿದ್ದೀನಿ. ಡ್ರೆಸ್ನಲ್ಲಿ ಜಾಸ್ತಿ ಹೋಲಿದ್ರೆ ನಿಮಗೆ ಅಷ್ಟು ಚೆನ್ನಾಗಿದು ವರ್ಕ್ ಆಗಲ್ಲ. ನೋಡಿ ಈ ಬಟ್ಟೆನಲ್ಲಿ ಜಾಸ್ತಿ ಹೋಲಿದೆ. ಇದು ಆಫ್ಟರ್ ಗ್ಲೂ ಹಾಕಿದ್ಮೇಲೆ ಈ ಥರ ಕಾಣಿಸುತ್ತೆ. ಅದೇ ಇನ್ನೊಂದು ಬಟ್ಟೆನಲ್ಲಿ ಇದು ಎಷ್ಟು ಹೋಲಾದ್ರೂ ನೀವು ನೋಡಿ ಗೊತ್ತಾಗಲ್ಲ, ತುಂಬ ಚೆನ್ನಾಗಾಗಿದೆ. ಇದಕ್ಕೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.